ಕೇಳಿ ಭಾರತಿ, ಕೇಳಿ ಭಾರತಿ, ಕೇಳಿ ನೀವು ಸರಿ, ಕೇಳಿ. ನೀವು ಮಾತನಾಡ್ತೀರಿ ಅಂದ್ರೆ ಕೇಳಿ. ಯಾರಾದ್ರೂ ಫಸ್ಟ್ ಒಬ್ರು ಕೇಳಿ, ಮಾತಾಡಿ, ಕೇಳಿ ಅದಕ್ಕೆ ಭಾರತಿ. ಆಮೇಲೆ ಉಪ ಪ್ರಶ್ನೆ ಕೇಳ್ಬೋದು. ಶರವಣ, ಲೇಡೀಸ್ ಮಾತಾಡಿ, ಆಮೇಲೆ ನಾನು ಕೇಳ್ತೀನಿ. ಮುಖ್ಯ ಗುರುತಿನ ಪ್ರಶ್ನೆ ಸಂಖ್ಯೆ 1042 ನಾನು ಮಾನ್ಯ ಸಚಿವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರಲ್ಲಿ ಕೇಳಬಯಸ್ತೇನೆ. ಸಚಿವರು. ಮಾನ್ಯ ಸಭಾಪತಿಗಳೇ, ಉತ್ತರವನ್ನ ಒದಗಿಸಲಾಗಿದೆ. ಸಭಾಪತಿಗಳೇ, ಬಹುಶಃ ಇದು ಪ್ರಶ್ನೆಕ್ಕಿಂತ ಬಹಳ ಅರ್ಧ ಗಂಟೆ ಚರ್ಚೆ ಮಾಡಿದ್ರು ಮುಗಿಯದಂತ ಸಬ್ಜೆಕ್ಟ್. ಇವತ್ತು ಹಾಗಂತ ಜಾಸ್ತಿ ಸಮಯ ತಗೊಳ್ಬೇಡಿ. ಇಲ್ಲ, ತಗೊಳ್ಳಲ್ಲ, ನಾನು ಬೇಗ ಮುಗಿಸ್ತೇನೆ, ಬೇರೆಯವರು ಮಾತಾಡುವರಿದ್ದಾರೆ. ತಾವು ಒಟ್ಟು ಸಂಖ್ಯೆ 986 ಅಂತ ಕೊಟ್ಟಿದ್ದೀರಿ. ಇದು ಏನು ಬಾಲ ಗರ್ಭಿಣಿಯರದು ಸಂಖ್ಯೆ ನೋಂದಣಿ ಆದದ್ದು ಮಾತ್ರ. ತಾವು ಅನುಬಂಧದಲ್ಲಿ ತೋರಿಸಿದ್ದು ನೋಡಿದ್ರೆ, ನೀವು ಬಾಗಲಕೋಟೆಯಲ್ಲಿ ಕೊಟ್ಟ ಸಂಖ್ಯೆಯನ್ನು ನೋಡಿದ್ರೆ, ಇವತ್ತು ನಮಗೆ ಇರುವಂತ ಇದರ ಪ್ರಕಾರ ನೀವು ಬಾಗಲಕೋಟೆಯಲ್ಲಿ 1193 ಇದೆ. ನಿಮ್ಮಲ್ಲಿ ರಿಜಿಸ್ಟರ್ ಆದದ್ದು ಅಷ್ಟು ಇರ್ಬೋದು. ಯಾದಗಿರಿ ಸಭಾಪತಿಗಳೇ, ಒಂದೇ ಒಂದು ಬಾಲ ಗರ್ಭಿಣಿಯರಿಲ್ಲ ಅಂತ ಹೇಳ್ತಾರೆ. ಇಡೀ ರಾಜ್ಯದಲ್ಲಿ ಇವರು ಏನು ಅಂಕಿಅಂಶವನ್ನು ಕೊಟ್ಟಿದ್ದಾರೆ ಅಷ್ಟು ಬಾಲ ಗರ್ಭಿಣಿಯರು ಯಾದಗಿರಿಯ ಜಿಲ್ಲೆಯಲ್ಲಿದ್ದಾರೆ. ನಾನು ಅದನ್ನೆಲ್ಲ ಉಲ್ಲೇಖ ಮಾಡೋದಿಲ್ಲ, ಯಾಕೆಂದ್ರೆ ಇಲ್ಲಿ ಬಹಳ ಮುಖ್ಯವಾದ ಪೋಸ್ಕೋ ಕಾನೂನು ಬಂದ ನಂತರ ತಾಯಿ ಹಾಗೂ ಮಗುವಿನ ಆರೋಗ್ಯ ವಿಮೆಯನ್ನು ಇವತ್ತು ನಿರ್ಭಯದ ಅಡಿಯಲ್ಲಿ ಅವಕಾಶ ಕಲ್ಪಿಸಿದ್ದಾರೆ ಅಂತ ಹೇಳೋದು ಬಹಳ ಸಂತೋಷ. ನಿರ್ಭಯ ಹಣನೂ ಇದೆ, ಅದರ ಮುಖಾಂತರ ಆಗಬೇಕು. ಇದನ್ನು ಈ ಸಾಲಿನಲ್ಲಿ ತಾವು ಅನುಷ್ಠಾನಗೊಳಿಸ್ತೇನೆ ಅಂತ ಹೇಳಿದ್ದೀರಿ. ಇನ್ನೊಂದು ಸಭಾಪತಿಗಳೇ, ಇವತ್ತು ಇದರಲ್ಲಿ ಒಂದು ಬಾಲ್ಯ ವಿವಾಹ, ನಮ್ಮ ರಾಜ್ಯದಲ್ಲಿ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಎಷ್ಟು ಜನ ಇದ್ದಾರೆ? ಯಾಕೆಂದ್ರೆ ಬಾಲ್ಯ ವಿವಾಹವನ್ನ ನಿಷೇಧ ಮಾಡ್ಬೇಕಾದ್ರೆ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರೆ, ಯಾವ ರೀತಿ ಮಾಡ್ತೀರಿ ಅಂತ ಎನ್ನುವುದನ್ನ ನಾನು ಅದನ್ನೆಲ್ಲ ಹೇಳುದಿಲ್ಲ, ಸಮಯ ಇಲ್ಲ, ಉಲ್ಲೇಖವನ್ನು ಮಾಡಿದ್ರಿ, ಸಂತೋಷ. ಇದು ಸಮರ್ಪಕವಾಗಿ ಆಗ್ತದ? ಒಂದು ಬಾಲ ಗರ್ಭಿಣಿಯರಿಗೆ ರಕ್ಷಣೆ ಕೊಡುವಂಥದ್ದು, ಅವರಿಗೆ ಆದ ನಂತರ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ನೀವೇನು 900 ಸಂಖ್ಯೆ ಅಂತ ಹೇಳಿದಿರಿ, ಅದು ಕರ್ನಾಟಕ ರಾಜ್ಯದಲ್ಲಿ 25-26 ಸಾವಿರ ಜನ ಇದ್ದಾರೆ ಅಂತವ್ರು. ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡುವಂಥದ್ದು ಇದೆಲ್ಲ ಸರ್ಕಾರದ ಇದೆ ಮಾಡೋದು ಒಂದು ಭಾಗ. ಇನ್ನೊಂದು ಭಾಗ ಅದರಿಂದಲೇ ಎಲ್ಲ ಕಡಿಮೆ ಆಗುದಿಲ್ಲ. ಬಹಳ ದೊಡ್ಡ ಪ್ರಮಾಣದ ಭಾಗ ಅಂತ ಹೇಳಿದ್ರೆ ನೀವು ಅವರನ್ನ ಜಾಗೃತಿ ಮಾಡಿಸುವಂಥದ್ದು. ನೀವು ಕೊಟ್ಟಿದ್ದೀರಿ ಶಾಲೆಗಳಲ್ಲಿ ಟೀನೇಜರ್ಸ್ಗೆ ಹೋಗಿ ಮಾಹಿತಿ ಎಲ್ಲಿ ಮಾಡಿದ್ದಾರೆ, ಯಾವ ಶಾಲೆಗಳಲ್ಲಿ ಮಾಡಿದ್ದಾರೆ? ನನಗೆ ಗೊತ್ತಿದ್ದಂಗೆ ನಾನು ಬಹಳ ಶಾಲಾ ಅದು ಟೀನೇಜರ್ ಅನ್ನ ಸಂಪರ್ಕ ಮಾಡುವಂಥದ್ದಲ್ಲಿ ಬಹಳ ನಿಗಾವಹಿಸುವಳು. ಎಲ್ಲೂ ಕೂಡ ಎಷ್ಟು ಶಾಲೆಗಳನ್ನು ಕೇಳಿದೆ, ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರ, ಅಥವಾ ಇದರ ಬಗ್ಗೆ ಒಂದು ಸೆಮಿನಾರ್ ರೀತಿ ಮಾಡ್ತಾರ, ಅಥವಾ ಇದರ ಬಗ್ಗೆ ಒಂದು ತಿಂಗಳಿಗೆ ಒಮ್ಮೆ, ತಿಂಗಳಿಗೆ ಬೇಡ, ಅಟ್ಲೀಸ್ಟ್ ಒಂದು 8th 7th 8th 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಒಂದು ವರ್ಷದಲ್ಲಿ 2-3 ಬಾರಿ ಇದರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಶಾಲೆಗಳಲ್ಲಿ ಈ ಕೆಲಸ ಆಗ್ತಾ ಇಲ್ಲ. ಒಂದು ಸಭಾಪತಿಗಳೇ, ಬರೀ 14 ವರ್ಷದಿಂದ 14, 15, 16, 17, 18 ಇನ್ನೊಂದು ಹೇಳಿದಿರಿ ನೀವು, ನಮ್ಮ ಮಹಿಳಾ ಇದರಿಂದ ಬಾಲ್ಯ ನಿಷೇಧ ಕಾನೂನನ್ನ ನಾವು ಜಾರಿಗೆ ಮಾಡ್ತಾ ಇದ್ವಿ. ಬಾಲ್ಯ ವಿವಾಹ ನಿಷೇಧ ಮೊದಲಿನಿಂದನೂ ಇತ್ತು. ಇನ್ನೊಂದು ಬಹಳ ಮುಖ್ಯವಾಗಿ ನನಗೆ ಬಹಳ ನಿಮ್ಮ ಸರ್ಕಾರದ ಉತ್ತರ ಕೇಳಿ, ಮಂಡ್ಯದಲ್ಲಿ ಯಾಕೆ ಜಾಸ್ತಿ ಆಗಿದೆ ಬಾಲ ಗರ್ಭಿಣಿಯರಂತ ಕೇಳಿದ್ರೆ, ಪ್ರೀತಿ ಮತ್ತು ಪ್ರೇಮ ಮತ್ತು ಆಕರ್ಷಣೆಗೆ ಒಳಗಾಗಿರುವುದರಿಂದ ಹಾಗೂ ಮಕ್ಕಳ ಬಗ್ಗೆ ಪೋಷಕರ ನಿರ್ಲಕ್ಷ್ಯತನದಿಂದ ಓಡಿ ಹೋಗಿ ಬಾಲ್ಯವಾಗುತ್ತಿರುವ. ಏನ್ ಸರ್ ಆನ್ಸರ್? ಏನು ಮಂಡ್ಯದಲ್ಲಿ ಮಾತ್ರ ಪ್ರೇಮ ಪ್ರಕರಣ ಇರುವುದು? ಆಮೇಲೆ ಪೋಷಕರನ್ನು ಏನಂತ ತಿಳ್ಕೊಂಡಿದ್ದಾರೆ? ನಿರ್ಲಕ್ಷ್ಯ ಮಾಡುವವರು ಪೋಷಕರೇ ಅಲ್ಲ ಸಭಾಪತಿಗಳೇ. ಈ ಸಮಾಜದಲ್ಲಿ ಯಾರೆಲ್ಲ ಮಕ್ಕಳನ್ನು ನಿರ್ಲಕ್ಷ್ಯ ಆ ರೀತಿ ಆನ್ಸರ್ ಕೊಟ್ರೆ ಹೇಗೆ ಮಾಡಿ? ಪ್ರೇಮ ಪ್ರಕರಣದಿಂದ ಓಡಿ ಹೋಗುದು, ಆಮೇಲೆ ಬಾಲ್ಯ ವಿವಾಹವನ್ನು ಕೊಡ್ತೀನಿ. ನಿಮ್ಮ ಹೆಸರು ಓದಿದ್ದೀನಿ, ನಿಮ್ಮ ಹೆಸರು ಓದಿದ್ದೀನಿ, ಕೊಡ್ತೀನಿ. ಬಾಲ್ಯ ವಿವಾಹ ಮಾಡ್ತಾರೆ, ಅದು ಪೇರೆಂಟ್ಗಳ ತಪ್ಪು, ಒಪ್ತೇನೆ. ನಿರ್ಲಕ್ಷ್ಯದಿಂದ ಓಡಿ ಹೋದ್ರು ಅಂದ್ರೆ ಯಾವ ತಂದೆ ತಾಯಿ ಮಕ್ಕಳು ಓಡಿ ಹೋಗ್ಬೇಕಂತ ನಿರ್ಲಕ್ಷ್ಯ. ಆಮೇಲೆ ಪ್ರೀತಿ ಪ್ರೇಮ ಇದೆಲ್ಲ ಏನ್ ಸರ್ ಆನ್ಸರ್? ಈ ರೀತಿ ಆನ್ಸರ್ ಯಾರಾದ್ರೂ ಅವ್ರು ಉತ್ತರ ಕೊಡ್ಲಿ, ಆಮೇಲೆ ಬೇಕಾದ್ರೆ ಉಪ ಪ್ರಶ್ನೆ ಕೇಳ್ಬೋದು. ಶರವಣ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಜ್ಯದಲ್ಲಿ ಒಂದು ಶರವಣ್ರವ್ರೆ, ಪ್ರಾರಂಭಿಕವಾಗಿ ನಿಮ್ ಪ್ರಶ್ನೆಗೆ ಹೋಗಿ, ಅವ್ರು ಉತ್ತರ ಕೊಟ್ಟ ನಂತರ ನೀವು ಆಮೇಲೆ ಬೇಕಾದ್ರೆ ಉಪ ಪ್ರಶ್ನೆ ಕೇಳಿ. ಈಗಲೇ ಅದಕ್ಕೆ ಪೂರ್ತಿ ಹೋಗ್ಬೇಡಿ. ಉತ್ತರದಲ್ಲಿ ಇನ್ನು 900 ಚಿಲ್ಲರೆ ಏನು ಹೇಳಿದ್ದಾರೆ ಪ್ರಕರಣಗಳು ಬಂದಿರತಕ್ಕಂಥದ್ದು
ಬಹುಶಃ ನೋಡಿ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಒಂದು ಮಾಹಿತಿಯನ್ನ ಸಚಿವರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ನಿಮ್ಮ ಇಲಾಖೆ ಅಧಿಕಾರಿಗಳು ಯಾವ ತರ ಕೆಲಸ ಮಾಡ್ತಾರೆ ಅನ್ನೋದು ಇದು ಒಂದು ನಿದರ್ಶನ ಅಷ್ಟೇ. ಬಹುಶಃ ನೋಡಿ,